ಈ ಜಾನಪದ ಎಂತ ಒಂದು ಶ್ರೀಮಂತ ಸಾಹಿತ್ಯ ಅಂತಂದ್ರೆ ಅದಕ್ಕಾಗಿ ಹಾವೇರಿ ಹತ್ರ ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟಿದ್ದಾರೆ. ಎಲ್ಲ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಎಲ್ಲಿ ಅಂತಂದ್ರೆ ಜಾನಪದದಾಗಿರುತ್ತೆ. ಆ ಜಾನಪದ ಯಾವುದು ಅಂತಂದ್ರೆ ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ಹತ್ತರೆಳಲ್ಲವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆ ಕೆಲಸ, ಬಸವನಂತ 100 ಮಕ್ಕಳು ಮನೆಯಾಗಿರ್ಲಿ. ಇವು ಜಾನಪದ, ಇವು ನಮ್ಮ ಗರ್ತಿಯರ ಹಾಡುಗಳು. ಇವನು ಹಾಡದವರು ಗರ್ತಿಯರು, ಕೇಳಿದವರು ಗರ್ತಿಯರು. ಈ ಜಾನಪದಕ್ಕೆ ಹೊಯ್ಕೊಯ್ಯಾಗಿ ನಿಲ್ಲುವಂತಹ ಸಾಹಿತ್ಯ ಮತ್ತೆ ಬೇರೆ ಕಡೆ ಬಂದಿಲ್ಲ. ಇಂತಹ ಸಾಹಿತ್ಯವನ್ನ ಹಾಡಿ ಎದಿ ಉಬ್ಬಿಸ್ಕೊಂಡು ಹೇಳು ಇದು ನಮ್ಮ ಸಾಹಿತ್ಯ ಅಂತೇಳಿ, ಇದು ಉತ್ತರ ಕರ್ನಾಟಕದ ಸಾಹಿತ್ಯ ಅಂತೇಳಿ. ಈ ಟ್ಯಾಕ್ಟರ್ನಾಗ ಹಾಕ್ತಾರಲ್ಲ, ಫಸ್ಟ್ ಆಫ್ ಆಲ್ ಅದಕ್ಕೆ ಜಾನಪದ ಅನ್ಬೇಡ್ರಿ, ಸೆಕೆಂಡ್ ಅದಕ್ಕೆ ಸಾಹಿತ್ಯ ಅನ್ಬೇಡ್ರಿ. ನೀವು ಜಾನಪದ ಮತ್ತು ಸಾಹಿತ್ಯ ಅಂತದಕ್ಕೆ ಅಂದ್ರ ನಮಗ ನಾವು ಅಪಚಾರ ಮಾಡಿಕೊಂಡಾಗ ಸಾಹಿತ್ಯಕ್ಕೆ ಅಪಚಾರ ಮಾಡ್ದಂಗ, ಜಾನಪದಕ್ಕೆ ಜಾನಪದರಿಗೆ ಅಪಚಾರ ಮಾಡ್ಕೊಂಡಂಗ. ಆದ್ರೆ ಇವತ್ತು ನಾವು ಎಲ್ಲಿ ಹೊರಟೇವಿ? ನಮ್ಮ ಜಾನಪದಗಳು ಹೆಂಗಾಗ್ಯಾವು? ಆಕ್ಚುಲಿ ನನಗೆ ಜಾಸ್ತಿ ಗೊತ್ತಿಲ್ಲ. ನಾ ಡ್ರೈವರ ಬಿಟ್ಟರೆ ಬೇರೆ ಹಾಡು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾ ಕೇಳುದಿಲ್ಲ. ಅವನು ಬೇರೆ ಹಾಡುಗಳನ್ನ ನಾ ಕೇಳುದಿಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೆ ಕೆಂಬಾವಿಯಲ್ಲಿ. ಯಾವನಾದ್ರೂ ಟ್ರ್ಯಾಕ್ಟರ್ನಲ್ಲಿ ಟೇಪ್ ರಿಕಾರ್ಡ್ ಹಚ್ಕೊಂಡು ಹೋದ್ರೆ ನೀವು ಹೋಗಿ ಕೇಳ್ರಿ, ಕೆಂಬಾವಿಗೆ ಹೇಳ್ತಾರೆ ಅವರು, ಇವತ್ತಿಗೂ ಹೇಳ್ತಾರೆ. ನಾನು ಸ್ಟೇಷನ್ ಆಗಿದ್ದೆ, ನಾನು ಕಿವಿಗೆ ಸೌಂಡ್ಸ್ ಓಡಿಸ್ತಿದ್ದೆ ತುಂಬಾ ಟ್ರ್ಯಾಕ್ಟರ್ ಅಂತೇಳಿ. ಆ ಟೇಪ್ ರಿಕಾರ್ಡನ್ನ ತೆಗೆದು ಟೇಲರ್ನಾಗ ಇಡ್ತಿದ್ದೆ, ಇದರ ಬಟನ್ ಗಾಲಾಗ ಇಡ್ತಿದ್ದೆ, ಬಿಡು ಗಾಡಿ ಮುಂದೆ ಅಂತ ಹೇಳ್ತಿದ್ದೆ. ಆಮೇಲೆ ಅವ್ನ ಕೈ ಕೊಡ್ತಿದ್ದೆ, ಈಗ ನೀ ಹಾಡ್ತೀನಿ ನೋಡಂತೇಳಿ, ನೀ ಹಾಡ್ಕೋತ ಹೋಗು ಈಗ ಅಂತೇಳಿ. ಸಂಗೀತ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನ ಗಾಢ ಪ್ರಭಾವವನ್ನು ಬೀರುತ್ತೆ. ಸಂಗೀತಕ್ಕೆ ಸೋಲದ ಮನುಷ್ಯ ಕ್ರೂರಿ ಇರ್ತ ಅಂತ ನಿಮ್ಗೆ ಹೇಳಿದೆ ನಾನು. ಸಂಗೀತನೂ ಕೂಡ ಒಬ್ಬ ವ್ಯಕ್ತಿಯನ್ನ ಸುಶಿಕ್ಷಿತನಾಗಿ ಮಾಡುವಲ್ಲಿ, ಅವನ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಸಂಗೀತದ ಪಾತ್ರ ಬಹಳ ದೊಡ್ಡದಿದೆ. ಅದರ ಬಗ್ಗೆ ತಿಳಿದವರಿಗೆ ಗೊತ್ತದು. ಆಮೇಲೆ ಸಂಗೀತವನ್ನ ನಾವು ಯಾವ ರೀತಿ ಸಂಗೀತವನ್ನ ನಮ್ಮ ಮಕ್ಕಳಿಗೆ ಕೇಳಿಸ್ತೀವಿ, ನಾವು ಕೇಳ್ತೀವಿ, ಆ ರೀತಿ ನಮ್ಮ ವಿಚಾರ ಸರಣಿ ಡೆವಲಪ್ ಆಗುತ್ತಾ, ಆ ರೀತಿ ನಮ್ಮ ಮೈಂಡ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡಿಗೆ ಭಯಂಕರ ದೊಡ್ಡ ಮ್ಯಾಗ್ನೆಟ್ ಇದು ಮೈಂಡ್. ನೀವೇನು ಕೊಡ್ತೀರಿ ವಿಚಾರಗಳನ್ನ ಅದನ್ನ ಹಿಡ್ಕೋತಿದ್ದದು, ಅದರ ನಿಮ್ಮನ್ನು ಮುಂದೆ ತೊಗೊಂಡು ಹೋಗ್ತದೆ. ಟ್ಯಾಕ್ಟರ್ನ ಹಾಡ ಕೇಳಿ ನೀವು ಯಾವ್ದಾರ ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ಆಗುದಿಲ್ಲ, ಯಾವ್ದಾರ ಹುಡುಗಿ ಮನೆ ಮುಂದೆ ಸುತ್ತಾಡ್ಬೇಕು. ಈ ವಿಚಾರಗಳನ್ನ ಹೇಳುವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ. ಇದರಲ್ಲಿ ಯಾವುದು ನಗುವಂತ ವಿಚಾರ ಇಲ್ಲ. ನಿಮ್ಗೊಂದೆರಡು ಹಾಡ ಹೇಳ್ತೇನೆ ನಾನು. ವೀರೇಶ್ ಕಳ್ಸ್ಯ ನನಗೆ ಯಾವ ಜಾನಪದ ಅಂತೇಳಿ, ಎಂತೆಂತಾವು ಅಶ್ಲೀಲ ಇರ್ತಾವಂತೀವಿ ನೋಡಿದ ಮೇಲೆ ಇನ್ನೂ ಗಾಬರಿ ಆಗೈತೆ ನನಗೆ. ಸೊಂಟ ತೋರಿಸಿ ಗುಂಗ ಏರಿಸಿ ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ. ಇವು ನಗು ವಿಚಾರ ಅಲ್ಲ, ಬಿ ಸೀರಿಯಸ್. ಈ ತಿಂಡಿಗೆ ಬಿದ್ದಾರ ಅವ್ರ ಮನ್ಯಾಗೂ ಇರ್ಬೋದಲ್ಲ, ಹಾಡ ಬರ್ದಾರ ಮನ್ಯಾಗಿರ್ಬೋದು, ಹಾಡ ಹಾಡುವರ ಮನೆಯಾಗಿರ್ಬೋದು, ಹಾಡ ಕೇಳುವರ ಮನೆಯಾಗಿರ್ಬೋದು. ಇದು ಯಾಕೆ ನಮ್ಗೆ ವಿಚಾರ ಬರೋದಿಲ್ಲ? ನಮ್ಮ ಮನೆಯಾಗ ಹೆಣ್ಮಕ್ಳು ಅದಾರ ಅನ್ನೋ ಖಬರ್ ನಮ್ಗೆ ಯಾಕೆ ಆಗುದಿಲ್ಲ? ನೀನು ಮತ್ತೊಬ್ಬನ ಮನೆ ಹೆಂಗಸರು ನೋಡಿ ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ ಅಂತ ಹಾಡಿದ್ರೆ ನಿನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನೊಬ್ಬ ಹಾಡ್ಬೋದಲ್ಲ. ಇಂಥ ಹಾಡು ಕೇಳಿದ ನೀನು ಮತ್ತೊಬ್ಬನ ಮನೆ ಯಾಕೆಲ್ಲರೂ ಕೂಡ ಗೂಢರೇ ಮಾಡಿಲ್ಲ ಇಂಥ ಹಾಡ ಹಾಕುವರಿಗೆ. ನೋಡಿ ಸೌಂಡ್ ಹುಡುಗಿ ಮೇಲೆ ಇದು ನಾವು ಪಬ್ಲಿಕ್ ನಾಗ ಹಾಕ್ತೇವೆ. 3-4 ಮಂದಿ ಇವರಿಗೆ ಹಾಡು ಇಂಥವೊಂದು ಹೇಳಾಕ ಇಂಥವನ್ನ ನಾವು ಡಿಜೆದಾಗ ಹಾಕೊಂಡು ಕುಣಿಯೋ ಸಂಸ್ಕೃತಿಯನ್ನ ಬೆಳೆಸ್ಕೊಳಕತ್ತೀವಿ. ಇದ್ರಾಗ ನಮ್ಮದು ನಿಮ್ದು ಪಾತ್ರ ಭಯಂಕರ ದೊಡ್ಡದೈತಿ. ಸಮಾಜ ಯಾವಾಗ ಕೆಡುತ್ತಂತಂದ್ರ ಮೆಜಾರಿಟಿ ಆಫ್ ದ ಜನ ಮೂಕರಾದಾಗ ಸಮಾಜ ಕೆಡುತ್ತ. ಮೆಜಾರಿಟಿ ಜನ ಎದ್ದು ನಿಂತರು ಅಂತ ಸಮಾಜ ಸುಧಾರಿಸ್ತೈತಿ. ಇದನ್ನ ಮಾಡುವವರು ಇದನ್ನ ಹಾಕೋರು ಎಲ್ಲೋ ಬೆರಳೆಣಿಕೆ ಅಷ್ಟು. ಬಟ್ ನಾವೆಲ್ಲ ಸುಮ್ಮನೆ ನೋಡ್ಕೊತ ಕುಂದ್ರಾಕತ್ತೀವಿ.
ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನು ಬೇಕಾದಲ್ಲಿ ಮಾಡಾಕ್ ನಾವು ಸುಮ್ಮನೆ ಕುಂದ್ರಾಕತ್ತೀವಿ. ಇದರಿಂದ ಅವ್ರ ಹಾಡುಗಳು, ಇಂಥ ಹಾಡುಗಳು ಜಾತ್ರೆ ಬರಾಕತ್ತವ. ಅರಬೆತ್ತಲ ನೃತ್ಯ, ದೇವರ ಹೆಸರಲ್ಲಿ ಜಾತ್ರೆ ಮಾಡ್ತೀವಿ, ಗಣೇಶೋತ್ಸವ ಮಾಡ್ತೀವಿ, ಮಹಾಪುರುಷ ಜನ್ಮ ದಿನಾಚರಣೆ ಮಾಡ್ತೀವಿ. ಅವ್ರ ಫೋಟೋ ಮತ್ತು ಮೂರ್ತಿಗಳನ್ನ ಹಿಂದಿಟ್ಕೊಂಡು ಮುಂದ್ಗಡೆ ಮಣ್ಮಾಣಿತನ ಮಾಡಕತ್ತೇವ್, ನಂಗಾನಾಚ್ ಮಾಡಕತ್ತೇವ್ ನಾವು. ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ಅಂತಾರೆ. ತಿಮ್ಮಲ್ಲ ಸಾಯೋದು, ಮಣಿ ತಮ್ಮ ಸತ್ತಿರ್ತಾನ. ಇಂಥ ಹಾಡುಗಳನ್ನ ಕೇಳಿದ ನಿಮ್ಮ ಮಣಿ ಹೆಣ್ಮಕ್ಳು ಓಡಿ ಹೋಗ್ಲಾರ್ದ ಇನ್ನೇನು ಮಾಡ್ತಾರ? ಯಾಕೆ ಇವತ್ತು ಪೋಕ್ಸೋ ಕೇಸ್ ಹೆಚ್ಚಿಗೆ ಆಗತ್ತೇವ್? ಯಾಕೆ ಇವತ್ತು ಹೆಣ್ಮಕ್ಳು ಮಣಿ ಬಿಟ್ಟು ಓಡಿ ಹೋಗತ್ತಾರೆ? ಯಾಕೆ ಇವತ್ತು ಹುಡುಗರು, ಇನ್ನೂ ವಯಸ್ಸಿಗೆ ಬರಲಾದ ಹುಡುಗರು ಹುಡುಗಿಯರು ತೊಗೊಂಡು ಹೋಗಾಕತ್ತಾರ? ಇವತ್ತು ಅವ್ರಿಗೆ ಎಂಥ ಶಿಕ್ಷಣ ಕೊಡಾಕತ್ತೇವ್ ನಾವು? ಅವರ ಮನಸ್ಸನ್ನು ಅರಳಿಸುವುದಲ್ಲ, ಕೆರಳಿಸುವ ಹಾಡುಗಳನ್ನ ನಾವು ಇವತ್ತು ಅವ್ರ ಕೆರಳಿಸುವ ಸಾಹಿತ್ಯವನ್ನು ಅವ್ರಿಗೆ ಕೊಡಾಕತ್ತೀವಿ. ಇಂಥ ಸಾಹಿತ್ಯ ಬರೀತಿರ್ತೀನಿ, ನಿನ್ನ ಮನೆ ಹೆಂಗಸು ಹೆಣ್ಮಗಳು ಮತ್ತೊಬ್ಬರು ಕೂಡ ಹುಡುಗಿರ್ತಾವೆ. ನಿನ್ನ ಸಾಹಿತ್ಯದ ಪ್ರಭಾವನೆ ಅದು. ಸೊ ಇದಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತಲೆ ತಗ್ಗಿಸುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾರು. ಇನ್ಮ್ಯಾಗ ಇವಕ್ಕೆ ಓನ್ಲಿ ಅಶ್ಲೀಲ ಹೊಲಸು ಅನ್ಬೇಕೇ ವಿನಃ ಹಾಡನ್ನು ಅನ್ನಕ್ಕೆ ಯೋಗ್ಯ ಇಲ್ಲ ಅವು. ನಿಮಗೆ ಪ್ರೀತಿ ಪ್ರೇಮದ ಹಾಡುಗಳ ಬೇಕಂತಂದ್ರ ಹೋಗ್ರಿ ಹಿಂದ ಕನ್ನಡ ಚಲನಚಿತ್ರಗಳಿಗೆ ಎಂತೆಂಥ ಅದ್ಭುತ ಹಾಡುಗಳಿಲ್ಲ. ಅವು ಮನಸ್ಸನ್ನು ಕೆರಳಿಸೋದಿಲ್ಲ, ಮನಸ್ಸನ್ನು ಅರಳಿಸ್ತಾವ. ದೇವರ ಹಾಡುಗಳನ್ನ ನಿಮ್ಮ ಟ್ರ್ಯಾಕ್ಟರ್ನಲ್ಲಿ ಹಾಕ್ರಿ, ದೇವರ ಹಾಡುಗಳನ್ನ ನಿಮ್ಮ ಮನೆಯಲ್ಲಿ ಹಾಕ್ರಿ, ವಚನಗಳನ್ನ ಹಾಕ್ರಿ, ಅಭಂಗಗಳನ್ನ ಹಾಕ್ರಿ, ಭಗವದ್ಗೀತೆಯ ಶ್ಲೋಕಗಳನ್ನ ಹಾಕ್ರಿ, ಕುರಾನನ್ನ ಪಠಣ ಮಾಡ್ರಿ, ಬೈಬಲ್ ಅನ್ನ ಓದ್ರಿ. ಬೇಕಂತಂದ್ರೆ ಅವು ಯಾವ ನಿಮ್ಮ ಮನಸ್ಸನ್ನ ಕೆರಳಿಸೋದಿಲ್ಲ, ನಿಮ್ಮ ಮನಸ್ಸನ್ನ ಅರಳಿಸ್ತಾವು. ಅವು ನಿಮ್ಮನ್ನ ದಾರಿ ಬಿಡಿಸೋದಿಲ್ಲ, ದಾರಿ ಮೇಲೆ ಇಟ್ಟಿರ್ತಾವ ನಮ್ಮನ್ನ, ನಮ್ಮ ಮಕ್ಕಳನ್ನ. ಬಟ್ ಇವತ್ತು ನಾವೇನು ಮಾಡಾಕತ್ತೀವಿ? 4 ದುಡ್ಡು ಬರ್ತೈತೆ ಅಂತಂದ ಕೂಡ ಸಗಣಿ ತಿನ್ನೋದು. ರೊಕ್ಕ ಕೊಡ್ತೀನಿ, ಒಂದ್ ಇಟ್ಟು ತಿಂತೀರಿ ಅಂದ್ರೆ ತಿಂತೇವೆ ನಾವು. ಯಾರಾದ್ರೂ ಒಂದು 10,000 ರೂಪಾಯಿ ಕೊಡ್ತೇವೆ, ಒಂದು 5 ಗ್ರಾಮ್ ಸಗಣಿ ತಿನ್ರಿ ಅಂದ್ರೆ ತಿಂತೇವಿ. ಮತ್ತೆ ಇಂಥದ್ದು ಇದು ಸಗಣಿಕೆನ ಹೊಲಸಿದು. ಶರೀರ ಕೆಟ್ಟರೆ ಡಾಕ್ಟರ್ ಅದರ ಔಷಧ ಕೊಡ್ತಾರ. ಮನಸ್ಸು ಕೆಟ್ಟ ಬಿಟ್ರೆ ಅದನ್ನ ರಿಪೇರ್ ಮಾಡಕ್ ಭಾಳ ಟೈಮ್ ಬೇಕಾಗುತ್ತೆ. ಮನಸ್ಸನ್ನ ಕೆಡ್ಸಾಕತ್ತೀವಿ, ನಮ್ಮ ಮಕ್ಕಳ ಮನಸ್ಸು ಕೆಡ್ಸಾಕತ್ತೀವಿ ನಾವು, ದೊಡ್ಡವ್ರ ಮನಸ್ಸು ಕೆಡ್ಸಾಕತ್ತೀವಿ ನಾವು. ಅದಕ್ಕೆ ನಾವೆಲ್ಲ ಪಾಲ್ದಾರ ಆಗತ್ತೀವಿ. ಇಂತಹ ಒಂದು ಅಶ್ಲೀಲತೆಯನ್ನ ಬ್ಯಾನ್ ಮಾಡಲೇಬೇಕು. ನಾವು ಯಾರ್ಯಾರು ಸಂಬಂಧಪಟ್ಟವ್ರದಾರ ಅವ್ರಿಗೆ ನೋಟಿಸ್ ಕೊಡೋರದೀವಿ. ಅಶ್ಲೀಲತೆ ಏನಾದರೂ ದೇವಸ್ಥಾನ, ಗುಡಿ, ಮಸೀದಿ, ಚರ್ಚ್ಗಳ ಹತ್ರ ಅಶ್ಲೀಲತೆ, ಅವುಗಳ ಹೆಸರಿನಲ್ಲಿ ಏನಾದರೂ ಮಾಡ್ಕೊಂಡು ಅಶ್ಲೀಲ ನಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ತೀವಿ. ಇನ್ನು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದ್ದು ನಮಗಿನ್ನೂ ಆನೆ ಬಲ ಬಂದಂಗಾಗುತ್ತೆ. ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಡೊಳ್ಳು ತರಿಸಿದ್ರು, ಕರಡಿ ಮಜಲು ತರಿಸಿದ್ರು, ಗೊಂಬೆ ಕುಣಿದವ್ರನ್ನ ತರಿಸಿದ್ರು, ಆರತಿ ಇದ್ವು, ಕುಂಭ ಇತ್ತು. ಇದು ಎಲ್ಲದರ ನಡುವೆ ಒಂದು ಡಿಜೆ ಇತ್ತು. ಡಿಜೆ ತರಿಸೋದಾದ್ರೆ ಇವನ್ಯಾಕೆ ತರಿಸ್ಬೇಕು? ಇದನ್ನ ನಾ ಯಾವಾಗಿಂದ ಕೇಳ್ಕೊತ ಬಂದೆ. ನೀವು ಲಾಸ್ಟ್ ಇಯರ್ ಅಥವಾ ಇನ್ನೊಂದು ವರ್ಷ ಹಿಂದಲೂ ಒಂದು ಜಾತ್ರೆ ಮೀಟಿಂಗ್ ನಾನು ಮಾತಾಡಿದ್ದು ನಿಮ್ಗೆ ನೋಡಿರ್ಬೇಕು. ಅದರ ನಾನು ಸರಿಯಾಗಿ ಹೇಳಿದ್ದೆ. ಇದನ್ನ ನಾ ಕೇಳಲಿಲ್ಲ. ಒಂದು 20 ಮಂದಿ ಹೆಣ್ಮಕ್ಳು ಬಂದ್ರು ನನ್ನ ಹತ್ರ. ಡಿಜೆ ತರಿಸೋ ಇದನ್ನೆಲ್ಲ ಯಾಕೆ ತರಿಸ ಅದು ಇದು ಅಂತ ಹೇಳಿ ಹೆಣ್ಮಕ್ಳು ಬಂದ್ರು. ನನಗೆ ಖುಷಿ ಆಯ್ತು. ನಿಮ್ಮ ಜೊತೆ ನಾನು ತನು ಮನ ಧನ 3ರಿಂದ ನಿಮ್ಗೆ ಸಾಥ್ ಕೊಡ್ತೀನಿ. ಒಂದು ರ್ಯಾಲಿ ಮಾಡ್ರಿ ಇದಕ್ಕಂತ ಹೇಳಿ. ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಸ್ಟಾರ್ಟ್ ಮಾಡ್ರಿ. ನೀವು ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ರಿ, ನಿಮಗೆ ಬಗ್ಗಲಾರ್ದಾರ ಯಾರು ಇಲ್ಲಿ ಈ ಜಗತ್ನಾಗ ಅಂತ ಹೇಳಿದೆ ನಾನು. ಡಿಜೆ ಆದ್ರೂ ಅಷ್ಟೇ, ಜಾನಪದ ಆದ್ರೂ ಅಷ್ಟೇ. ಯಾರ ಡಿಜೆ ಮುಂದೆ ಕುಣಿತಿರ್ತಾರ ಅವ್ರು ಮಾತ್ರ ಎಂಜಾಯ್ ಮಾಡ್ತಿರ್ತಾರ. ಸುಮಾರು 1000 ಜನ ಶಾಪ ಹಾಕ್ತಿರ್ತಾರ. ನಾವು ಬಂದೋಬಸ್ತ್ನಾಗಿದ್ದ ನಾವು ಫಸ್ಟ್ ಶಾಪ ಹಾಕ್ತಿವಿ, ಸರ್ವನಾಶ ಆಗಿ ಹೋಗ್ಲಿ ಇವ್ರು ಅಂತ ಹೇಳಿ, ಹಾಳಾಗಿ ಹೋಗ್ಲಿ ಇವ್ರು ಅಂತೀವಿ. ಅಲ್ಲಿ ಗಾಂಧಿ ಚೌಕ್ನಾಗ ಮಾರ್ಕೆಟ್ನಾಗ ಅಡ್ಡಾಡೋ ಹೆಣ್ಮಕ್ಳು ಅವು ಇದಕ್ಕಿನ್ನ ಇನ್ನೂ ಕೆಟ್ಟದಾಗ ಬೈಕೋತ ಅಡ್ಡಾಡ್ತಿರ್ತಾರ. ನಾವು ನಿಂದ್ರಿಸಿ ಇನ್ನೊಂದಿಟ್ಟು ಬೈಯವ, ಹಿಂದಿಲ್ಲ ನಾ ತಟ್ಲಿ ಇವ್ರಿಗೆ ನಿಮ್ ಶಾಪ ಅಂತೀವಿ. ಇಟ್ ಈಸ್ ಇರಿಟೇಟಿಂಗ್. ಡಿಜೆ ಸೌಂಡ್ ಪರ್ಮಿಷನ್ ಕೇಳಾಕ್ ಬಂದಾರ. ನಾ ಪ್ರತಿ ಸಲ ಹೇಳ್ತೀನಿ, ನೀ ಡಿಜೆ ಹಚ್ಚಪ್ಪ, ಎಷ್ಟು ಬೇಕು, 10 ಬಾಕ್ಸ್ ಹಚ್ತೀಯ, 12 ಬಾಕ್ಸ್ ಹಚ್ತೀಯ, ಹಚ್ಚು. ಒಂದು ಕಂಡೀಷನ್ ಏನಂದ್ರೆ, ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮ ಅಜ್ಜ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ತಂಗಿ, ನಿಮ್ಮ ಸಂಬಂಧಿಕರು ಎಲ್ಲರೂ ಬಂದು ಒಂದು ರೌಂಡ್ ಅವ್ರ ಮೇಲೆ ಕುರ್ಚಿ ಕುಂದ್ರಿ. ನೀವು ಕುಣಿಬೇಡ್ರಿ, ಅವ್ರೆಲ್ಲ ತಂದು ಕುಂದ್ರಸು. ಅರ್ಧ ತಾಸು ಡಿಜೆ ಹೊಡಸು. ಅವ್ರ ಜೀವಂತ ಉಳಿದ್ರೆ ನೀನು ಡಿಜೆ ಹಚ್ಕೊಂಡು ಹೋಗ್ಬೋದು. ನಮ್ಮ ಮನೆಯವ್ರಿಗೆ ತ್ರಾಸ ಆಗಬಾರ್ದು, ನನ್ನ ತಿಂಡಿಗೆ ನಾ ಮಂದಿ ಮನೆಯವ್ರಿಗೆ ತ್ರಾಸ ಮಾಡ್ತೇನೆ ಅಂದ್ರೆ ಇದೆ ಹೆಂಗಾಗತ್ತೆ ಇದು?
ಡಿಜೆನೂ ಅಷ್ಟೇ, ಅಶ್ಲೀಲ ಸಾಹಿತ್ಯನೂ ಅಷ್ಟೇ. ಅಶ್ಲೀಲ ಸಾಹಿತ್ಯಕ್ಕೆ ಶಬಾಷ್ಗಿರಿ ಕೊಡೋರು ಯಾರು ಇಲ್ಲ. ಓನ್ಲಿ 2 ಅಥವಾ 3% ದಾರಿ ಬಿಟ್ಟ ಅಸಂಸ್ಕೃತ, ಯಾರ ಮನ್ಯಾಗ ತಂದೆ ತಾಯಿ ಸಂಸ್ಕಾರ ಅನ್ನೋದ್ರ ಪರಿಚಯನೇ ಮಕ್ಕಳಿಗೆ ಮಾಡಿಸೋದಿಲ್ಲ, ಅಂಥವ್ರು ಮಾತ್ರ ಅವನು ಇಷ್ಟಪಡ್ತಾರೆ. 99% ಜನ ಅವ್ರಿಗೆ ಹಿಡಿ ಶಾಪ ಹಾಕುವರೇ. ಮತ್ತು ಈ ಹಾಡುಗಳನ್ನು ಬರೆಯೋರು ಯಾರೂ ಸಂಸ್ಕೃತರಲ್ಲ. ಅವ್ರಿಗೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲ. ಅವರು ತಮ್ಮ ಮನ್ಯಾಗ ಅವನ ತಾಯಿ ಒಬ್ಬ ಹೆಣ್ಣುಮಗಳಂತ ಗೊತ್ತಿಲ್ಲ. ಪಾರ್ವತಿ ಪ್ರತಿರೂಪ ಹೆಂಗಸು ಅಂದ್ರೆ ಗೊತ್ತಿರ್ಲಿ. ಹೆಣ್ಣುಮಕ್ಕಳು ಅಂದ್ರೇನು ಪ್ರಕೃತಿ. ಪಾರ್ವತಿ ಇಲ್ಲದೆ ಶಿವ ಶವ ಅಂತ ಹೇಳ್ತಾನೆ. ಶಿವನೇ ಹೇಳ್ತಾನ, ಗಿರಿಜೆ ಇಲ್ಲದೆ ನಾನು ಶವ ಅಂತ ಹೇಳಿ. ಪಾರ್ವತಿ ಮಹಾಕಾಳಿ, ಕಾಳಿ ಇಲ್ಲದೆ ನಾನು ಶವ ಅಂತ ಹೇಳ್ತಾನೆ ಶಿವ. ನನ್ನಲ್ಲಿ ಏನಾದರೂ ಐತಿ ಅಂದ್ರೆ ಅದು ಪಾರ್ವತಿ. ಇದು ಎಲ್ಲ ಗಂಡಸರು ಮತ್ತು ಎಲ್ಲ ಹೆಂಗಸರದು. ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಯುವರ್ ಪರ್ಸನಾಲಿಟಿ. ಆಲ್ ಆಫ್ ಯು, ಎಲ್ಲರೂ 50-50 ನಾವೆಲ್ಲ. ಅದಕ್ಕೆ ಅರ್ಧನಾರೀಶ್ವರ ತತ್ವ ಬಂತ. ಯಾಕೆ ಹಾಡ ಬರೆಯುವವರಿಗೆ, ಹಾಡ ಹಾಡುವವರಿಗೆ ಅವ್ರ ಮನ್ಯಾಗ ಸ್ತ್ರೀ ರೂಪದಲ್ಲಿ ತಾಯಿ ಅದರನ್ನು ಖಬರ್ ಯಾಕೆ ಬರುವುದಿಲ್ಲ? ಸ್ತ್ರೀ ರೂಪದಲ್ಲಿ ಅಕ್ಕ ತಂಗಿ ಅದರನ್ನು ಖಬರ್ ಯಾಕೆ ಬರುವುದಿಲ್ಲ? ಸಂಸ್ಕಾರಹೀನರು. ಸಂಸ್ಕಾರದ ಗಂಧ ಗಾಳಿ ಲವಲೇಶ ಗೊತ್ತಿಲ್ಲದ ಮೂರ್ಖರು ಬರೆಯುವಂತ ಇದಕ್ಕೆ ನಾವು ತಲೆ ದೂಗುದು ಬೇಡ, ನಾವು ಅದಕ್ಕೆ ಕುಣಿಯೋದು ಬೇಡ. ಆ ಹಾಡ ಹಾಡುವವರು, ಅದಕ್ಕೆ ಕುಣಿಯೋರು ಇಲ್ಲಿ ಕುಣಿತಿರ್ತಾರ. ಅವ್ರ ಮನೆ ಮುಂದೆ ನಾಯಿಗಳು ಅಡ್ಡಾಡ್ತಿರ್ತಾವ. ಇದೇ ಹಾಡು ಕೇಳಿದ ನಾಯಿಗಳು ಅಲ್ಲಿ ಅಡ್ಡಾಡ್ತಿರ್ತಾವ ಅವ್ರ ಮನೆ ಮುಂದೆ. ಇದರ ಖಬರ್ ಬರೆಯೋರಿಗೆ ಬೇಕು, ಹಾಡುವವರಿಗೆ ಬೇಕು. ಇಂತಹ ದರಿದ್ರ ಅಶ್ಲೀಲ ಸಾಹಿತ್ಯವನ್ನು ನಮ್ಮ ಯುವಕರನ್ನ ದಾರಿ ಬಿಡಿಸಿ ಅವರ ಜೀವನವನ್ನ ಸರ್ವನಾಶ ಮಾಡುವಂತ ಹೊಲಸು. ಈ ಹೊಲಸನ್ನ ನಿಮ್ಮ ಬಾಯಿಂದ ಕೇಳಕ್ ನಾ ಇಷ್ಟಪಡೋದಿಲ್ಲ. ಅದನ್ನ ನೀವು ಹಾಡುದಾತಂತಂದ್ರ ಇಲ್ಲೇನ್ ಕಲಾವಿದ ಅಂತ ಬೋರ್ಡ್ ಹಾಕೊಂಡ್ರಿ, ಇದನ್ನ ತೆಗೀರಿ ಮೊದ್ಲು. ಕಲಾವಿದ ಇಸ್ ಒನ್. ಕಲಾವಿದ ಇಸ್ ಒನ್ ಹೂ ಅಡೋರ್ಸ್ ಕಲಾ. ಕಲೆಯನ್ನ ಆರಾಧಿಸುವವನು, ಕಲೆಯನ್ನ ಪೂಜಿಸುವವನು, ಕಲೆಯನ್ನ ಜೀವಿಸುವವನು, ಕಲೆಯನ್ನ ಉಸಿರಾಡಿಸೋನು, ಅವು ಕಲಾವಿದ ಅಂತೇಳಿ. ತನ್ನ ಕಲೆಯ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋನು, ತನ್ನ ಕಲೆಯ ಮೂಲಕ ಒಬ್ರೋ ಇಬ್ರೋ ಜೀವನ ಬೆಳಗವನು, ಅವಾಗ ಕಲಾವಿದ ಅಂತೀವಿ ನಾವು. ಈ ಅಶ್ಲೀಲ ಹೊಲಸನ್ನು ನಮ್ಮ ಯುವಜನರಿಗೆ ಮನಸ್ಸನ್ನು ಕೆಡಿಸುವಂತಹ ಅಶ್ಲೀಲ ಸಾಹಿತ್ಯವನ್ನು ಹಾಡೋವನಿಗೆ, ಮಾತಾಡೋವನಿಗೆ ಕಲಾವಿದ ಅನ್ನೋಕ್ಕೆ ಚಾನ್ಸೇ ಇಲ್ಲ.